ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎತ್ತಿಟ್ಟದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದಂಥದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಹಾಕಬೇಕಾಗ್ತದೆ. ಯಾಕಂದ್ರೆ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಕೆಲವರು ಒಕ್ಕಲಿಗರ ನಾಯಕರು ಒಕ್ಕಲಿಗರ ಹೆಸರು ಓಟ್ ತಗೊಂತಾರಲ್ಲ, ಅವರು ಇದು ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತ ಹೇಳಿ ಸರ್ಕಾರ ಮಾಡ್ತಾರಲ್ಲ, ಅದಕ್ಕೆ ಉತ್ತರ ನಾನು ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ ಪರವಾಗಿರ್ತಕ್ಕಂಥ, ಕೆಂಪೇಗೌಡರ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಿಷ್ಟೇ ಇಲ್ಲಿಗೆ ಮುಗಿಲಿಲ್ಲ. ಇದು ನಾನು ಎಲ್ಲ ನಮ್ಮ ವಿರೋಧಿ ಸ್ನೇಹಿತರುಗಳ ಹತ್ರ ನಾನು ಮನವಿ ಮಾಡ್ತೇನೆ. ಮಾಗಡಿ ಪಟ್ಟಣದಲ್ಲಿರ್ಬೋದು, ಮಾಗಡಿ ತಾಲೂಕಿನಲ್ಲಿರ್ಬೋದು, ಬಾಲಕೃಷ್ಣ ಏನಾದರೂ ಸ್ವಂತಕ್ಕೆ ಸರ್ಕಾರಿ ಆಸ್ತಿಗಳನ್ನ ದುರ್ಬಳಕೆ ಮಾಡಿಕೊಂಡ್ರೆ, ಬೇರೆ ವಿಚಾರಗಳು ಬಂದರೆ ನನ್ನನ್ನು ಟೀಕೆ ಮಾಡಿ ಅದನ್ನು ಸರಿಪಡಿಸೋಣ. ಆದರೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ. ನಾನು ಕೆಲವರೆಲ್ಲ ನನಗೆ ನಿನ್ನೆ ಹೋದಂಥ ಸಂದರ್ಭದಲ್ಲಿ ಕೆಲವು ಗ್ರಾಮಗಳಿಗೆ ಪ್ರಶ್ನೆ ಮಾಡಿದ್ರು, ಅಣ್ಣ ನೀನು ಹಿಂದೆ ಜನತಾದಳದಲ್ಲಿದ್ದೆ, ನಾವೆಲ್ಲ ನಿನ್ನ ಜೊತೆ ಇದ್ದೆ, ಈಗ ನಿನ್ನ ಜೊತೆ ಇಲ್ಲ, ನೀನು ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ಯಾ, ನೀನು ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು ಇಷ್ಟ ಇಲ್ಲ ಅಂತ ಕೆಲವರೆಲ್ಲ ನನ್ನ ಹತ್ರ ಚರ್ಚೆ ಮಾಡೋದು ಕೆಲವು ಊರುಗಳ ಗ್ರಾಮಗಳಲ್ಲಿ. ನಾನು ಅದಕ್ಕೆ ಅವರಿಗೆಲ್ಲ ಇವತ್ತು ಉತ್ತರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅಭಿವೃದ್ಧಿ ಆಗ್ತಾ ಇರೋದು ನಾನು ಜನತಾದಳದಲ್ಲೇ ಇದ್ದಿದ್ದರೆ ಈ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮಾಗಡಿ ಕ್ಷೇತ್ರ ಇವತ್ತಿನ ಮುಂದೆ ಇನ್ನೂ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಿ. 1 ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೋಡ್ತೀರಾ. ಅದು ನೀರಾವರಿ ವಿಚಾರ ಇರ್ಬೋದು, ಅಥವಾ ರಸ್ತೆಗಳ ವಿಚಾರ ಇರ್ಬೋದು, ಮೂಲಭೂತ ಸೌಕರ್ಯದ ವಿಚಾರ ಇರ್ಬೋದು, ಮಾಗಡಿ ಪಟ್ಟಣದ ಅಭಿವೃದ್ಧಿ ವಿಚಾರ ಇರ್ಬೋದು. ಇನ್ನು 1 ವರ್ಷ 2 ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತೀರ. ನಾನು ಜಂಬಕ್ಕೆ ಹೇಳ್ಕೊಳಲ್ಲ, ನಾನು ಕೆಲಸ ಮಾಡಿ ಸಾಕ್ಷಿ ಗುಡ್ಡೆ ಸಮೇತ ನಿಮ್ಮ ಮುಂದೆ ಇರ್ತೀನಿ. ನಾನು ಈಗ ಕೆಲವರು ನನ್ನ ಟೀಕೆ ಮಾಡ್ತಿದ್ರು, ಓಹೋ ಕೋಟೆ ಹಿಂಗಾಗೋಯ್ತು, ಕೋಟೆ ಹಂಗಾಗೋಯ್ತು, ಬತ್ತ ದುಡ್ಡು ಅಂತ ಬಂದಿರೋ ದುಡ್ಡು 3 ಕೋಟಿ ನನಗೆ ಕ್ಯಾಬಿನೆಟ್ ಅನ್ನು ಅಪ್ರೂವ್ ಮಾಡಿದ್ರು. ಅದಕ್ಕೆ ಎಲ್ಲರಿಗೂ ಮನವಿ ಮಾಡ್ತೀನಿ, ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ನನ್ನ ಮೇಲೆ ಮಾಡೋಲ್ಲ. ಏನಾದರೂ ಇದ್ರೆ ನೇರವಾಗಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಮ್ಗೆ ಹೇಳಿ. ನಾವು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಮನೆಯ ಅಭಿವೃದ್ಧಿ, ಬಾಲಕೃಷ್ಣನ ಮನೆಯ ಅಭಿವೃದ್ಧಿಯೋ, ಕಟ್ಟೆ ಮನೆ ಅಭಿವೃದ್ಧಿಯೋ ಅಲ್ಲ, ಮಾಗಡಿ ಕ್ಷೇತ್ರದ ಅಭಿವೃದ್ಧಿ. ನಾನು ಜನತಾದಳ ಹುಟ್ಟಿದ್ದು ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇವತ್ತೇನಾದರೂ ಶ್ರೀರಂಗ ಏತ ನೀರಾವರಿ ಇದ್ರೆ ಅದು ಕೂಡ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ, ಎಂ.ಬಿ. ಪಾಟೀಲ್ ಅವರ ಕಾಣಿಕೆ ಅಂತದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶ್ರೀರಂಗ ಏತ ನೀರಾವರಿ ಆಗಿಲ್ಲ. ನಾನು ಅವಾಗ ಕೇಳಿದಾಗ ನಿಮ್ಗೆಲ್ಲೋ ಬುದ್ಧಿ ಭ್ರಮಣೆ ಆಗಿದೆ ನಡೀರಿ, ಅದು ಯಾವ ಸ್ಕೀಮ್ ಅಲ್ಲಿಂದ ನೀರು ಬರ್ತದ ಅಂತೇಳಿ ನಮಗೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಕೂಡ ಅದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಹೇಮಾವತಿ ನೀರು ಯಾವುದೇ ಕಾರಣಕ್ಕೆ ಮಾಗಡಿ ಬರೋಕ್ಕೆ ಸಾಧ್ಯ ಇಲ್ಲ, ದುಡ್ಡು ಹೊಡೆಯೋ ಸ್ಕೀಮು ಪೈಪ್ ಹಾಕವ್ರೆ ಅಂತೇಳಿ ಟೀಕೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೀವೇ ಮಾಧ್ಯಮದಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾನೇನೋ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ನೀವೇ ಮಾಧ್ಯಮದಲ್ಲಿ ಬರೆದಿರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ಅದಕ್ಕೆ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆ ಮಾಗಡಿ ಕ್ಷೇತ್ರಕ್ಕೆ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ.